9ನೇ ತಾರೀಕಿಗೆ ನಡೆಯತಕ್ಕಂಥ ಐತಿಹಾಸಿಕವಾದಂತಹ ಕೇರಳ ವಿಧಾನಸಭಾ ಚುನಾವಣೆಯ ಅಂಗವಾಗಿ ನಡೆಯುವ ಈ ರೋಡ್ ಶೋಗೆ ಆಗಮಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಸಹೋದರರು, ಮಾಜಿ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಅಣ್ಣಾಮಲೈ ಸರ್ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶಬರಿಮಲೆಯಲ್ಲಿ ಹೋರಾಟ ಮಾಡಿಕೊಂಡು ಶಬರಿಮಲೆಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೋರಾಟ ಮಾಡಿ ತನ್ನ ಮೇಲೆ 480ರಷ್ಟು ಕೇಸನ್ನು ಹೊರಿಸಿ ಇವತ್ತು ಮಂಜೇಶ್ವರ ಮಂಡಲದ ಕ್ಷೇತ್ರದ ಅಭ್ಯರ್ಥಿಯಾಗಿ ಭಾರತ ಜನತಾ ಪಕ್ಷದಲ್ಲಿರ್ತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ಸಹೋದರ 2001ರಿಂದ ಇವತ್ತಿನವರೆಗೆ ಕೂಡ ಎಲ್ಲ ಕಷ್ಟಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಸಹೋದರ ಕೆ ಸುರೇಂದ್ರನ್ ಬಂದಿದ್ದಾರೆ. ಅವರಿಗೆ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿರುವ ಈ ಹೆಣ್ಮಗಜ ಪಂಚಾಯತಿನ ಅಧ್ಯಕ್ಷರಾಗಿರ್ತಕ್ಕಂತಹ ರಮಾನಂದರ್ ಬಂದಿದ್ದಾರೆ, ಅಡ್ವೊಕೇಟ್ ಶ್ರೀಕಾಂತ್ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಇನ್ಚಾರ್ಜ್ MLA ಭರಶೆಟ್ಟಿ ಇದ್ದಾರೆ, MLC ಕಿಶೋರ್ ಇದ್ದಾರೆ ಮತ್ತು ಒಂದೇ ಮಾತಿನಲ್ಲಿ ಸ್ವಾಗತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ನಾನು ನಮ್ಮ ಅಣ್ಣಾಮಲೈ ಸರ್ ಅಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ಪ್ರೀತಿಯ ಮಿತ್ರರೇ, ಬಂಧು ಬಾಂಧವರೇ, ಸಹೋದರ ಸಹೋದರಿನವರೇ, ಮಂಜೇಶ್ವರ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಕೇರಳ ರಾಜ್ಯ ಎಲೆಕ್ಷನ್ ಲಾಸ್ಟ್ ಡೇ ಕ್ಯಾಂಪೇನಿಂಗ್ ನಾವೆಲ್ಲರೂ ಕೂಡ ಒಟ್ಟು ಸೇರಿದ್ದೀವಿ. ಈ ಕೇರಳ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಈ ಜಾಗದಲ್ಲಿ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ವ್ಯಕ್ತಿ, ಸರಳದ ವ್ಯಕ್ತಿ, ನಿಮ್ಮಲ್ಲಿ ಇದಕ್ಕೆ ಮುಂಚೆ ಕಂಟೆಸ್ಟ್ ಮಾಡಿ ತಾವೆಲ್ಲರೂ ಕೂಡ ಬಹಳ ಜಾಸ್ತಿ ಪ್ರೀತಿ ಅವರು ಕೊಟ್ಟಿದ್ದೀರಾ. 2011ನಲ್ಲಿ 33% ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಲೋಟಸ್ಗೆ ತಾವು ಪ್ರೀತಿ ಕೊಟ್ಟಿದ್ದೀರಾ. 2016ನಲ್ಲಿ 36% ತಾವು ಕೊಟ್ಟಿದ್ದೀರಾ. 2021ರಲ್ಲಿ 37.7% ತಾವು ಕೊಟ್ಟಿದ್ದೀರಾ. ಒಂದೊಂದು ಎಲೆಕ್ಷನ್ ನಲ್ಲಿ ಕೂಡ ತಾವು ಪ್ರೀತಿ ಕೊಟ್ಕೊಂಡು ಬರ್ತಾ ಇದ್ದೀರಾ. ಈ ಬಾರಿ ತಾವೆಲ್ಲರೂ ಕೂಡ ಜಾಸ್ತಿ ಪ್ರೀತಿ ಕೊಡಬೇಕು ನಾವಿಲ್ಲಿ ಸೇರಿದ್ದೀವಿ. 2026 ಎಲೆಕ್ಷನ್ದಲ್ಲಿ ಕೇರಳ 140 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಲೀಡರ್ ಒಬ್ಬರು ಇದ್ದಾರೆ, ಗ್ರಾಸ್ ರೂಟ್ಸ್ ಕನೆಕ್ಟ್ ಇದೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ಶಬರಿಮಲೆ ಹೋರಾಟದಲ್ಲಿ ಇಡೀ ನಮ್ಮ ಭಾರತ ದೇಶಕ್ಕೆ ಅವ್ರಿಗೆ ಹೆಸರು ಗೊತ್ತಾಯಿತು. ಬಟ್ ಕೇರಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಗ್ರೋತ್ ಬಹಳ ಇಂಪಾರ್ಟೆಂಟ್ ಕೆಲಸ ಮಾಡಿದವರು. ಜನಪರ ಪ್ರಾಬ್ಲಮ್ ಏನಿದೆ ಯಾವಾಗಲೂ ಕೂಡ ಬಹಳ ಗಂಭೀರವಾಗಿ ಅದು ಮಾತಾಡುವರು. ಸೊ ಆ ಸರಳದ ಒಂದು ಕ್ಯಾಂಡಿಡೇಟು ನಮ್ಮ ಮಂಜೇಶ್ವರದಲ್ಲಿ ಮತ್ತೊಮ್ಮೆ ತಮ್ಮ ಪ್ರೀತಿ ಎಲ್ಲ ತಾವು ಕೊಡುತ್ತೀರಾ ನಂಬಿಕೆಯಲ್ಲಿ ನಮ್ಮಲ್ಲಿ ಇದ್ದಾರೆ. ಬಂಧು ಬಾಂಧವರೇ, ಈ ಬಾರಿ 2026 ಈ ಚುನಾವಣೆ ಎಲೆಕ್ಷನ್ದಲ್ಲಿ ನಾವೆಲ್ಲರೂ ಕೂಡ ಜಾಸ್ತಿ ಪ್ರೀತಿ ಕೊಟ್ಟು ಇಲ್ಲಿ ಮಂಜೇಶ್ವರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಹಳೆಯ ಕೇರಳದ ಅಧ್ಯಕ್ಷರು ನಮ್ಮ ಸುರೇಂದ್ರನ್ ಅವರು ಗೆದ್ಕೊಂಡು ವಿಧಾನಸಭೆಗೆ ಹೋಗಲೇಬೇಕು. ಅದು ನಮ್ಮ ಕೈನಲ್ಲಿ ಇದೆ, ನಾವೆಲ್ಲ ಅದು ಮಾಡಬೇಕು. 2016 ಎಲೆಕ್ಷನ್ ನಲ್ಲಿ ಬರೀ 89 ವೋಟ್ನಲ್ಲಿ ಇಲ್ಲಿ ನಾವು ವಿಕ್ಟರಿ ಮಿಸ್ ಮಾಡಿದ್ವಿ. 2021ನಲ್ಲಿ ಕೂಡ 845 ವೋಟ್ನಲ್ಲಿ ನಾವು ಮಿಸ್ ಮಾಡಿದ್ವಿ. ಬಹಳ ಹತ್ತಿರದಲ್ಲಿ ನಾವಿದ್ವಿ. ಈ ಬಾರಿ ತಾವೆಲ್ಲರೂ ಕೂಡ ಮಂಜೇಶ್ವರದಲ್ಲಿ ಡೆವಲಪ್ಮೆಂಟ್ ಬೇಕು. ಎಲ್ಲಿ ಭಾರತೀಯ ಜನತಾ ಪಾರ್ಟಿ ಬರ್ತದೆ, ಎಲ್ಲಿ NDA ಬರ್ತದೆ, ಎಲ್ಲಿ ಲೋಟಸ್ ಬರ್ತದೆ, ಅಲ್ಲಿ ಡೆವಲಪ್ಮೆಂಟ್ ಬಂದೇ ಬರ್ತದೆ. ಲಾಸ್ಟ್ 5 ವರ್ಷದಲ್ಲಿ ಕೇರಳದಲ್ಲಿ ನಮಗೊಂದು MP, ಕೇರಳ ಜನ ಪ್ರೀತಿಯಲ್ಲಿ ಒಂದು MP ಕೊಟ್ಟಿದ್ದಾರೆ, 2 ಮುನ್ಸಿಪಾಲಿಟಿ ಚೇರ್ಮನ್ ಕೊಟ್ಟಿದ್ದಾರೆ, 1 ಮೇಯರ್ ಕೊಟ್ಟಿದ್ದಾರೆ, 32 ಪಂಚಾಯತ್ ಅಧ್ಯಕ್ಷರು ಕೊಟ್ಟಿದ್ದಾರೆ. ಎಲ್ಲಾ ಕಡೆಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಎಲ್ಲಿ ಮುಂದೆ ಬರ್ತಾ ಇದೆ, ಹಿಂದೆ ಡೆವಲಪ್ಮೆಂಟ್ ಬರ್ತಾ ಇದೆ. ನಾವು ಮಂಜೇಶ್ವರ 1985ನಲ್ಲಿ ಕಾಸರಗೋಡು ಡಿಸ್ಟ್ರಿಕ್ಟ್ ಕೇರಳದಲ್ಲಿ ಕ್ರಿಯೇಟ್ ಆಯಿತು. ಆಲ್ಮೋಸ್ಟ್ 39 ವರ್ಷಕ್ಕೆ ಮುಂಚೆ ಈ ಡಿಸ್ಟ್ರಿಕ್ಟ್ ಹುಟ್ಟಿತು. ಆದ್ರೆ ಇಲ್ಲಿ ಡೆವಲಪ್ಮೆಂಟಲ್ ಇಂಡಿಕೇಟರ್ಸ್ ನೋಡುವಾಗ ಬರೀ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಮಾತ್ರ ಒಂದಿದೆ. ಮಂಜೇಶ್ವರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ 001. ಆದ್ರೆ ಡೆವಲಪ್ಮೆಂಟಲ್ ಇಂಡಿಕೇಟರ್ಸ್ ನಲ್ಲಿ ನಾವು ಕಡೆಸಿದಲ್ಲಿ ಇದ್ವಿ. 140 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಲಾಸ್ಟ್ ಇದ್ವಿ. ಬರೀ ಬೇಸಿಕ್ ಪ್ರೈಮರಿ ಫೆಸಿಲಿಟಿ ಕೂಡ ಇಲ್ಲಿ ಇಲ್ಲ. LDF UDF ಅವರು ಇಷ್ಟು ವರ್ಷ 50-60 ಸಾವಿರ ಮಾರಿ 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 ಅವರು ಇಲ್ಲಿ MLA ಆಗಿದ್ದಾರೆ. ಬಟ್ ಡೆವಲಪ್ಮೆಂಟಲ್ ಇಂಡಿಕೇಟರ್ಸ್ ನಲ್ಲಿ ಕಡೆಯದಾಗಿ ನಮ್ಮ ಮಂಜೇಶ್ವರ ಇದೆ. ಈ ಬಾರಿ ಮಂಜೇಶ್ವರದಲ್ಲಿರುವ ಎಲ್ಲ ನಮ್ಮ ಪ್ರೀತಿಯ ಮಿತ್ರರು, ನಮ್ಮ ಜನತಾ ತಾವೆಲ್ಲರೂ ಕೂಡ
ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ, ಇಲ್ಲ ನಮಗೆ ಡೆವಲಪ್ಮೆಂಟ್ ಬೇಕು. ಒಂದು 30 ಕಿಲೋಮೀಟರ್ ಹತ್ತಿರ ಬೆಂಗಳೂರು, ಇಡೀ ನಮ್ಮ ಇಂಡಿಯಾದಲ್ಲಿ ಡೆವಲಪ್ಮೆಂಟಲ್ ಇಂಡಿಕೇಟರ್ಸ್ ನಲ್ಲಿ ಮುಂದೆ ಇರುವ ಪಣಾದಿಗನ 30 ಕಿಲೋಮೀಟರ್ ದಾಟಿ ಬಾರ್ಡರ್ ದಾಟಿದ ಮೇಲೆ ಬೆಂಗಳೂರು ನಮ್ಮ ಡೆವಲಪ್ಮೆಂಟಲ್ ಇಂಡಿಕೇಟರ್ಸ್ ನಲ್ಲಿ ಭಾರತ ದೇಶದಲ್ಲಿ ಮುಂದೆ ಇರುವ ಒಂದು ಜಾಗ. 99% ಲಿಟ್ರಸಿ ರೇಟು, ಸಾಫ್ಟ್ವೇರ್ ಕಂಪನಿ ಎಲ್ಲ 30 ಕಿಲೋಮೀಟರ್ ಆ ಕಡೆ ಇದೆ. ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಕಂಟಿನ್ಯೂಸ್ ಆಗಿ MLA ಇದೀವಿ, ನಾವು MLC ಇದೀವಿ, MP ಇದೀವಿ, ಪಂಚಾಯತ್ ನಲ್ಲಿ ಇದೀವಿ, ಎಲ್ಲಾ ಕಡೆಯಲ್ಲಿ ಇದೀವಿ. ಅಣ್ಣ ಇಲ್ಲಿ ಜನ ಜಸ್ಟ್ ನೋಡ್ಬೇಕು, ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಇರುವಾಗ ಗ್ರೋತ್ ಯಾವ ತರ ಇದೆ, ಇಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದ್ಸಾರಿ ನಾವು ಆಪರ್ಚುನಿಟಿ ಕೊಡಬೇಕು, ಒಂದು ಸಾರಿ ಡೆವಲಪ್ಮೆಂಟ್ ನಲ್ಲಿ ಮುಂದೆ ತಗೊಂಡು ಹೋಗ್ಬೇಕು, ನಾವೆಲ್ಲ ಕೂಡ ಚಿಂತನೆ ಮಾಡಬೇಕು. ಅದು ಸುರೇಂದ್ರ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅವರೊಂದು ಪರ್ಸನಲ್ ಲೀಡರ್ ಆಗಿ, ಪರ್ಸನಲ್ ಫ್ರೆಂಡ್ ಆಗಿ, ಪರ್ಸನಲ್ ಬ್ರದರ್ ಆಗಿ ನಾನು 5 ವರ್ಷ ನೋಡ್ತಾ ಇದ್ದೀನಿ. ಇಡೀ ತನ್ನ ಲೈಫ್ ಜನತಾಕ್ಕೋಸ್ಕರ ಅವರು ಅರ್ಪಣೆ ಮಾಡಿದ್ದಾರೆ. MP ಎಲೆಕ್ಷನ್ ಆಗುವಾಗ ಕೂಡ ನಮ್ಮ ಪಾರ್ಟಿ ಆದೇಶ ಮಾಡ್ತದೆ, ನೀವು ರಾಹುಲ್ ಗಾಂಧಿಗೆ ವಿರುದ್ಧ ತಾವು ನಿಲ್ಬೇಕು. ಅಲ್ಲಿ ಹೋಗಿ ಪಾರ್ಟಿ ವೋಟ್ ಶೇರ್ ಏನಿದೆ ವಯನಾಡಿನಲ್ಲಿ ಬಹಳ ಜಾಸ್ತಿ ಮಾಡಿ ತೋರಿಸಿದ್ದಾರೆ. ಒಂದು ನಮ್ಮ ಪಾರ್ಟಿಗೆ ಒಂದು ಡೆಡಿಕೇಟೆಡ್ ಲಾಯಲ್ ಸರ್ವೆಂಟ್. ಏನ್ ನಮ್ಮ ಪಾರ್ಟಿ ಸುರೇಂದ್ರನವರಿಗೆ ಇಷ್ಟು ವರ್ಷ ಏನ್ ಮಾಡ್ಬೇಕಂತ ಹೇಳಿದಾರೆ ಎಲ್ಲ ಕೂಡ ಮಾಡಿ ತೋರಿಸಿದ್ದಾರೆ. ಈ ಬಾರಿ ಆ ತರ ಒಂದು ಒಳ್ಳೆ ಮನುಷ್ಯ, ಒಂದು ಒಳ್ಳೆ ಲೀಡರ್ ಅಸೆಂಬ್ಲಿ ಒಳಗಡೆ ಹೋಗಲೇಬೇಕು. ಅಸೆಂಬ್ಲಿ ಒಳಗಡೆ ಸುರೇಂದ್ರನ್ ತರ ಒಂದು ಮನುಷ್ಯ ಹೋಗಿಲ್ಲನಾ, ಅದು ಜನನಾಯಕದಲ್ಲಿ ಅದು ಸರಿ ಇರಲ್ಲ. ಒಂದು ಒಳ್ಳೆಯ ಮನುಷ್ಯ 30-40 ವರ್ಷ ನಮ್ಮ ಜನ ಡೆವಲಪ್ಮೆಂಟ್ಗೋಸ್ಕರ ಡೆಡಿಕೇಟ್ ಮಾಡಿ, ಪಾರ್ಟಿ ಗ್ರೋತ್ಗೋಸ್ಕರ ಡೆಡಿಕೇಟ್ ಮಾಡಿ, ಇಡೀ ಕೇರಳದಲ್ಲಿ ಎಲ್ಲಾ ಕಡೆ ಓಡಾಡಿ ನಮಗೋಸ್ಕರ ಒಂದು ಮನುಷ್ಯ ಇದ್ದಾರೆ, ನಮ್ಮ ಸುರೇಂದ್ರನ್ ಅವರು. ನಾವೆಲ್ಲರೂ ಕೂಡ ಇಂದ ಸಾರಿ ನೆಕ್ಸ್ಟ್ ಒಂದು 2 ಡೇಸ್ ನಮಗಿದೆ ಹೌಸ್ ಟು ಹೌಸ್ ಕ್ಯಾಂಪೇನಿಂಗ್ ಅವಕಾಶ ಇದೆ. ನಾಳೆ ಹೌಸ್ ಟು ಹೌಸ್ ಕ್ಯಾಂಪೇನಿಂಗ್ ಮಾಡಬಹುದು, ಇವತ್ತು 4:30 ಗಂಟೆಗೆ ಮೇಲೆ ಹೌಸ್ ಟು ಹೌಸ್ ಕ್ಯಾಂಪೇನಿಂಗ್ ಮಾಡಬಹುದು. ನಾವೆಲ್ಲರೂ ಕೂಡ, ನಾವು ಸುರೇಂದ್ರನ್, ನಾವೆಲ್ಲರೂ ಕೂಡ ನಾವು ಅಭ್ಯರ್ಥಿ, ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಆಗಿ ನಾವು ಹಾಕಿದ್ವಿ. ಆ ಒಂದು ಫೀಲಿಂಗ್ ನಲ್ಲಿ ನೆಕ್ಸ್ಟ್ ಒಂದು 48 ಗಂಟೆ ಹೌಸ್ ಟು ಹೌಸ್ ಕ್ಯಾಂಪೇನಿಂಗ್ ತಾವು ಮಾಡಬಹುದು. 5 ಜನ ಕಡಿಮೆ ತಾವು ಮಾಡಬಹುದು. ತಾವು ಮಾಡಿ ಇಂದ ಲಾಸ್ಟ್ ಮಿನಿಟ್ ನಲ್ಲಿ ಇನ್ನೊಂದು ಬಾರಿ 89 ವೋಟ್ ನಲ್ಲಿ ಸೋಲಿದ್ವಿ, ಇನ್ನೊಂದು ಬಾರಿ 845 ವೋಟ್ ನಲ್ಲಿ ಸೋಲಿದ್ವಿ. ಆ ಚರಿತ್ರ ನಮಗೆ ಬೇಡ ಸರ್. ಇಂಡಿಯಾದಲ್ಲಿ ಎಲ್ಲಿ ಕೂಡ ಈ ತರ ಒಂದು ಚರಿತ್ರ ಇಲ್ಲ. ಮಂಜೇಶ್ವರದಲ್ಲಿ ಯಾರ್ಯಾರಿಗೋ ನಾವು ವೋಟ್ ಮಾಡಿ ತೋರಿಸಿದ್ವಿ. ಒಂದೇ ಒಂದು ಬಾರಿ ಭಾರತೀಯ ಜನತಾ ಪಾರ್ಟಿ. ಇಲ್ಲಿ ನಮ್ಮ ಅಧ್ಯಕ್ಷರು ಕೂಡ ಇಲ್ಲಿ ಇದ್ದಾರೆ, ನಮ್ಮ ಪಂಚಾಯತ್ ಅಧ್ಯಕ್ಷರವರು, ಅವ್ರಿಗೊಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ. ಒಂದು ಸಾರಿ ಭಾರತೀಯ ಜನತಾ ಪಾರ್ಟಿಗೆ ನಾವು ಆಪರ್ಚುನಿಟಿ ಕೊಡೋಣ, ಒಂದು ಸಾರಿ ಮಂಜೇಶ್ವರದಲ್ಲಿ ಲೋಟಸ್ ನಾವು ಆಪರ್ಚುನಿಟಿ ಕೊಡೋಣ, ಒಂದು ಬಾರಿ ನಾವು ಸುರೇಂದ್ರನವ್ರಿಗೆ ಆಪರ್ಚುನಿಟಿ ಕೊಟ್ಟು ನೋಡೋಣ. ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು. ಇಲ್ಲಿ ಬರೀ ಮಂಜೇಶ್ವರದಲ್ಲಿ ನನ್ನ ಪ್ರಕಾರ ಇಲ್ಲಿ ಬರೀ 2 ಜಾತಿ, ಎರಡು ರಿಲಿಜಿಯನ್ ಅವರೊಳಗಡೆ ಇರುವ ಎಲೆಕ್ಷನ್ ಅಲ್ಲ, ಇದು ಡೆವಲಪ್ಮೆಂಟ್ ಎಲೆಕ್ಷನ್. ಎಲ್ಲಾ ತರ ಕೂಡ ಯಾರು ಏನೇನೋ ಮಾತಾಡ್ತಾರೆ. ಈ ಸಾರಿ ಮಂಜೇಶ್ವರದಲ್ಲಿರುವ ಜನತಾ ಒಂದು ಸಾರಿ ಯೋಚನೆ ಮಾಡಬೇಕು. ನಾವು ಒಂದೊಂದು ಸಾರಿ ಎಲೆಕ್ಷನ್ ಮಾಡ್ತೀವಿ, ಒಂದೊಂದು ಸಾರಿ ವೋಟ್ ಮಾಡ್ತೀವಿ, ಅಣ್ಣ ಡೆವಲಪ್ಮೆಂಟ್ ಮುಂದೆ ಹೋಗ್ತೀವಿ, ಆ ಮುಂದೆ ಹೋಗ್ತಾ ಇಲ್ಲ, ನಾವು ಹಿಂದೆ ಹೋಗ್ತಾ ಇದ್ವಿ. ಅದು ಈ ಕೇರಳದಲ್ಲಿ ಅಲ್ಲಿರುವ ತಿರುವನಂತಪುರದಲ್ಲಿ ಇರುವ LDF ಸರ್ಕಾರ, UDF ಸರ್ಕಾರ ಇದಕ್ಕೆ ಮುಂಚೆ ಅವರು ಕಾಸರಗೋಡು ಮ್ಯಾಪ್ ನಲ್ಲಿ ಇಲ್ಲ, ಒಂದು ಬಾರ್ಡರ್ ಡಿಸ್ಟ್ರಿಕ್ಟ್ ಅವರ ಕನಸಿನಲ್ಲಿ ಕೂಡ ಇಲ್ಲ. ಒಂದು ಬಾರ್ಡರ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಬಗ್ಗೆ ತಿರುವನಂತಪುರದಲ್ಲಿ ಸೆಕ್ರೆಟರಿಯೇಟ್ ಇರುವ ಚೀಫ್ ಮಿನಿಸ್ಟರ್ಗೂ, ಸೆಕ್ರೆಟರಿಯೇಟ್ ಇರುವ ದೊಡ್ಡವರಿಗೂ ಒಂದು ಬಾರ್ಡರ್ ಡಿಸ್ಟ್ರಿಕ್ಟ್ ಬಗ್ಗೆ ಯಾವುದೇ ಒಂದು ಚಿಂತನೆ ಇಲ್ಲ. ಬಾರ್ಡರ್ ಡಿಸ್ಟ್ರಿಕ್ಟ್ ಬಗ್ಗೆ ನಮಗೊಂದು ಚಿಂತನೆ ಇದೆ, ಭಾರತೀಯ ಜನತಾ ಪಾರ್ಟಿಗೆ ಒಂದು ಕಲ್ಪನೆ ಇದೆ. ಅದಕ್ಕೆ ಒಂದು ಒಳ್ಳೆಯ ಕ್ಯಾಂಡಿಡೇಟ್ ಮತ್ತೊಮ್ಮೆ ನಿಮ್ ಮುಂಚೆ ನಿಲ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಒಂದು ದೊಡ್ಡ ಪ್ರೀತಿ ತೋರಿಸಿ ಈ ಬಾರಿ ನಮ್ಮ ಸುರೇಂದ್ರನ್ ಅವರು ಗೆದ್ದು ತಾವು ಅಸೆಂಬ್ಲಿ ಕಳಿಸಬೇಕು. ನಮ್ಮಲ್ಲಿ ನಾನು 2 ಕೈ ಮುಗಿಸಿ ನಿಮ್ಮ ಕಾಲ್ ನಾನು ಟಚ್ ಮಾಡಿ ನಾನು ಹೇಳ್ತೀನಿ, ಈ ಬಾರಿ ಈ ಮನುಷ್ಯ ಹೋಗಿಲ್ಲನಾ ಜನಾಂಗದಲ್ಲಿ ಅದು ತಪ್ಪಾಗ್ತದೆ, ಅದು ತಪ್ಪಾಗ್ತದೆ. ಯಾರೋ ಎಲ್ಲಿ ಹೋಗ್ತಾರೆ, ಏನ್ ಕೆಲಸ ಕೂಡ ಮಾಡಲ್ಲ, 5 ವರ್ಷ ಟೈಮ್ ಪಾಸ್ ಮಾಡಿಬಿಟ್ಟು ವಾಪಸ್ ಬರ್ತಾರೆ, ಅದೇ ಕಾನ್ಸ್ಟಿಟ್ಯೂಷನ್ ಕಂಟೆಸ್ಟ್ ಮಾಡ್ತಾರೆ. ಅಣ್ಣ ನಮ್ಮ ಕೆಲಸ ಮಾಡುವ ಒಂದು ಮನುಷ್ಯಕ್ಕೂ ತಾವೆಲ್ಲ ಆಪರ್ಚುನಿಟಿ ಕೊಡಬೇಕನ್ನು ಮತ್ತೊಮ್ಮೆ ಹೇಳಿ, ಕೇರಳದಲ್ಲಿ ಪ್ರಧಾನ ಮಂತ್ರಿ ಅವರು ಎಲ್ಲಾ ಕಡೆ ಕೂಡ ಮಾತಾಡುವುದು ಒಂದೇ ಒಂದು, UDF LDF ಇಂಡಿಯಾದಲ್ಲಿ 27 ಕಡೆಯಲ್ಲಿ ಒಟ್ಟಿಗೆ ಇದ್ದಾರೆ. 27 ಕಡೆಯಲ್ಲಿ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು ತಾವು ಹೋಗಿಬಿಟ್ಟಿದ್ದಾರೆ. ನನ್ನ ರಾಜ್ಯದಲ್ಲಿ ಒಂದು ಲೆಫ್ಟ್ ಕಾಂಗ್ರೆಸ್ ಅವರು ಒಟ್ಟಿಗೆ ಇದ್ದಾರೆ, ಪುದುಚೇರಿ ಲೆಫ್ಟ್ ಕಾಂಗ್ರೆಸ್ ಒಟ್ಟಿಗೆ ಇದ್ದಾರೆ, 27 ರಾಜ್ಯದಲ್ಲಿ ಒಟ್ಟಿಗೆ ಇದ್ದಾರೆ. ಒಂದೇ ರಾಜ್ಯದಲ್ಲಿ ಒಟ್ಟಿಗೆ ಇಲ್ಲ ಡ್ರಾಮಾ ಮಾಡುವುದು ಕೇರಳದಲ್ಲಿ ಮಾತ್ರ. ಇಡೀ ಮಂಜೇಶ್ವರದಲ್ಲಿರುವ ಜನತಾ ನಮ್ಮೆಲ್ಲರೂ ಕೂಡ ಗೊತ್ತು. ಇಲ್ಲಿ A ಟೀಮ್ B ಟೀಮ್ ಯಾರು ನಿಮಗೆ ಗೊತ್ತು? ಇಲ್ಲಿ A ಟೀಮ್ B ಟೀಮ್ ಇಬ್ಬರು LDF UDF ಮಾತ್ರ, ಅವರಿಬ್ಬರು ಮಾತ್ರ ಒಂದೇ ಟೀಮ್. ನಾವು ಜನ ಪರವಾಗಿರುವ ಒಂದು ಟೀಮು, ಕೇರಳ ಜನ ಡೆವಲಪ್ಮೆಂಟ್ ನಲ್ಲಿ ಮುಂದೆ ಹೋಗಬೇಕನ್ನು ಥಿಂಕ್ ಮಾಡುವ ಒಂದು ಟೀಮು. ಅದಕ್ಕೆ A ಟೀಮ್ B ಟೀಮ್ ಎಲ್ಲ ಬಿಟ್ಬಿಟ್ಟು ಈ ಬಾರಿ
ಡೆವಲಪ್ಮೆಂಟ್ ಟೀಮ್ ಭಾರತೀಯ ಜನತಾ ಪಾರ್ಟಿ ಡೆವಲಪ್ಮೆಂಟ್ ಟೀಮ್ಗೂ ತಾವೊಂದು ಆಶೀರ್ವಾದ ಮಾಡಬೇಕು, ತಾಮರೆಗೆ ಆಶೀರ್ವಾದ ಮಾಡಬೇಕು. ಏಪ್ರಿಲ್ 9ನೇ ತಾರೀಕು ತಾವೆಲ್ಲರೂ ಕೂಡ ಈ ಬಟನ್ ನಾವು ಪ್ರೆಸ್ ಮಾಡುವುದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್. ಮಂಜೇಶ್ವರ್ ಮುಂದೆ ಹೋಗ್ಬೇಕು, ಮುಂದೆ ಹೋಗ್ಬೇಕು, ಮುಂದೆ ಹೋಗ್ಬೇಕು. ಆ ಸರಿ ಮಾತ್ರ ಯೋಚನೆ ಮಾಡಿ ತಾವು ಆ ಬಟನ್ ಪ್ರೆಸ್ ಮಾಡಬೇಕು. ಕಾರಣ ತಮ್ಮ ಮಕ್ಕಳಲ್ಲಿ ಹುಟ್ಟುತ್ತಾರೆ, ನೆಕ್ಸ್ಟ್ 20-30 ವರ್ಷ ತಮ್ಮ ಮಕ್ಕಳಲ್ಲಿ ಇರ್ತಾರೆ. ಅವ್ರಿಗೊಂದು ಒಳ್ಳೆಯ ಫೆಸಿಲಿಟಿ ಬೇಕು, ಒಳ್ಳೆಯ ಹಾಸ್ಪಿಟಲ್ ಬೇಕು, ಅವಸರ ಇದೆ ಹಾಸ್ಪಿಟಲ್ ಹೋಗ್ಬೇಕು, ಒಳ್ಳೆಯ ಸ್ಕೂಲ್ ಒಳ್ಳೆಯ ಕಾಲೇಜ್ ಬೇಕು. ಎಲ್ಲಾ ಕಡೆಯಲ್ಲಿ ಕೂಡ ಇಲ್ಲಿಂದ ಮ್ಯಾಂಗ್ಳೂರು ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ತಾವು ಯಾವುದೇ ಸಮಾಜ, ಯಾವುದೇ ಜಾತಿ ಎಲ್ಲಿ ಇದೀರನ್ನ ಕೂಡ ಈ ಬಾರಿ ನೀವು ಬಟನ್ ಪ್ರೆಸ್ ಮಾಡುವಾಗ ಒಂದು 30 ಸೆಕೆಂಡ್ ಥಿಂಕ್ ಮಾಡಿ ಡೆವಲಪ್ಮೆಂಟ್ ಆಗ್ತದಾ ಡೆವಲಪ್ಮೆಂಟ್ ಆಗ್ತದಾ ಡೆವಲಪ್ಮೆಂಟ್ ಆಗ್ತದಾ ಅಂತ ತಾವು ಪ್ರೆಸ್ ಮಾಡಬೇಕು. ಮತ್ತೊಮ್ಮೆ ನಾನು ನಿಮ್ಮಲ್ಲಿ ವಿನಂತಿ ಮಾಡಿ, ವೇದಿಕೆ ಮೇಲೆ ನಮ್ಮ ದೊಡ್ಡವರು ಎಲ್ಲರೂ ಕೂಡ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಮ್ಯಾಂಗ್ಳೂರು ಕಡೆಯಲ್ಲಿ ಬಂದಿರುವ ನಮ್ಮ ಶಾಸಕರೆಲ್ಲ ಇದ್ದಾರೆ. ಭರತ್ ಶೆಟ್ಟಿ ಅವರಿದ್ದಾರೆ, ಸುಳ್ಳ್ಯಾರ ಬಂದಿರುವ ಭಾಗೀರಥಿ ಅಕ್ಕ ಅವರಿದ್ದಾರೆ, ನಮ್ಮ ಕಿಶೋರಣ್ಣ MLC ಅವರಿದ್ದಾರೆ. ನಮ್ಮಲ್ಲಿರುವ ದೊಡ್ಡವರು ಇಲ್ಲಿ ನಮ್ಮ 1996ರಲ್ಲಿ ಶೆಟ್ಟಿ ಸಾಹೇಬರಲ್ಲಿ ಕಂಟೆಸ್ಟ್ ಮಾಡಿದ್ರು. ಆ ಬಾರಿ ಕೂಡ 1000 ಓಟ್ನಲ್ಲಿ 1996ರಲ್ಲಿ 2000ಕ್ಕೂ ಸ್ವಲ್ಪ ಕಡಿಮೆ. ಆವಾಗ ಕೂಡ ನಮಗೆ ಮಿಸ್ ಆಯ್ತು. ಇವತ್ತೊಂದು ಕಾರ್ಯಕರ್ತನಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಣ್ಣಲ್ಲಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವುದು ನೋಡಬೇಕು. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ವ್ಯಕ್ತಿಯೊಬ್ಬ MLA ವಾಗಿ ಅಸೆಂಬ್ಲಿ ಹೋಗ್ಬೇಕು, ಅಷ್ಟೇ ಡೆಡಿಕೇಟೆಡ್ ಕಾರ್ಯಕರ್ತ. ನಾವೆಲ್ಲರೂ ಕೂಡ ವೇದಿಕೆ ಮೇಲೆ ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ಪ್ರೀತಿಯ ಜನತಾವರಿಗೂ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೀನಿ, ಏಪ್ರಿಲ್ 9ನೇ ತಾರೀಕು ಲೋಟಸ್ ತಾಮರೆಕು ಡೆವಲಪ್ಮೆಂಟ್ 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 ವಿಕಸಿತ ಕೇರಳಂ ವಿಕಸಿತ ಕೇರಳಂ ವಿಕಸಿತ ಕೇರಳಂನು ತಾವು ವೋಟ್ ಮಾಡಬೇಕಂತ ವಿನಂತಿ ಮಾಡ್ತೀನಿ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ. ಜೈ ಹಿಂದ್. ಬಂಧುಗಳೇ, ಒಂದು ಶುಭ ಸುದ್ದಿ ಕೂಡ ಇದೆ. 12 ವರ್ಷದ ನರೇಂದ್ರ ಮೋದಿಯ ಅಧಿಕಾರದಲ್ಲಿ ಮನಸೋತು ಇವತ್ತು ನಮಗೆ ರಾಜಕೀಯ ಮಾತ್ರ ಮುಖ್ಯ ಅಲ್ಲ, ಅಭಿವೃದ್ಧಿ ಕೂಡ ನಮಗೆ ಬೇಕು ಅಂತ ಹೇಳಿಕೊಂಡು ಇವತ್ತು ಹೆಣ್ಮಗಜೆ ಪಂಚಾಯತಿನ UDF ಮತ್ತು LDF ನ 4-5 ನೇತಾರರು ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗಲಿಕ್ಕಿದ್ದಾರೆ. ಅವರನ್ನು ಕೂಡ ಶಾಲಾಕಿ ಸ್ವಾಗತಿಸಬೇಕಂತಾನೆ. ಒಂದು ಜಯಲಕ್ಷ್ಮಿ ಕೆ ಕುಕ್ಲಾಡಿ ಮಹಿಳಾ ಕಾಂಗ್ರೆಸ್ಸಿನ ಮಂಡಲ ಅಧ್ಯಕ್ಷರಾಗಿ, CDS ಚೇರ್ಪರ್ಸನ್ ಆಗಿ, ಸಾಕ್ಷರತಾ ಪ್ರೇರಕಾಗಿ, ಇನ್ನು ಹಲವು ಹುದ್ದೆಗಳನ್ನು ಜಲಜಾಕ್ಷಿ ಇವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬರು ರಮೇಶ್ ಚಂದ್ರ ರೈ, CPMನ ಮಾಜಿ ಲೋಕಲ್ ಕಮಿಟಿ ಸದಸ್ಯರು, ಬ್ರಾಂಚ್ ಸೆಕ್ರೆಟರಿ, DYFI ಪಂಚಾಯತ್ ಅಧ್ಯಕ್ಷರು, ಕಾರ್ಯದರ್ಶಿ ಆಗಿದ್ದುಕೊಂಡು ಹಲವು ಸಂಘಟನೆ ಕೆಲಸ ಮಾಡಿ ಇವತ್ತು ಬಿಜೆಪಿಗೆ ಸೇರ್ಪಡೆಯಾದಂತಹ ರಮೇಶ್ ಚಂದ್ರ ರೈ ಕೂಡ ಸ್ವಾಗತ ಬಯಸ್ತೇನೆ. ಅದೇ ರೀತಿ ಮತ್ತೊಬ್ಬರು ವಿನೋದ್ ಕೆ ಕಾಟುಕುಕ್ಕೆ ಕೊಲ್ಯ, CPMನ ಕಾಟುಕುಕ್ಕೆ ಬ್ರಾಂಚ್ ಸದಸ್ಯರಾಗಿ ತನ್ನನ್ನು ತಾನೇ ತೊಡಗಿಸಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬೇಕೆಂದು ಬಂದು ಅವರನ್ನು ಕೂಡ ಸ್ವಾಗತ ಬಯಸ್ತೇನೆ. ಮತ್ತೊಬ್ಬರು ವಿನೋದ್ ಕೆ, ಮತ್ತೊಬ್ಬರು ಪ್ರಜ್ವಲ್ ಕಾಟುಕುಕ್ಕೆ, ಇವರನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಮತ್ತೊಬ್ಬರು ಶರತ್, CPMನ ಕಾರ್ಯಕರ್ತನಾಗಿದ್ದುಕೊಂಡು ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗಿ ಗೆಲ್ಲುವ ಉದ್ದೇಶ ಇಟ್ಟುಕೊಂಡು ಬಂದಂತಹ 5. ಮತ್ತೊಬ್ಬರು ಸಜಿತ್, CPMನಂತಹ ಸಜಿತ್, ಇವರನ್ನು ಕೂಡ ನಾನು ಆರ್ಥಿಕವಾಗಿ ಈ ಪಕ್ಷಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. 12 ಬೋಲೋ ಭಾರತ್ ಮಾತಾ ಕೇ, ಬೋಲೋ ಭಾರತ್ ಮಾತಾ ಕೇ, ಬೋಲೋ ನರೇಂದ್ರ ಮೋದಿ ಕೇ. ಮತ್ತೊಬ್ಬರು ಶರತ್, CPMನ ಕಾರ್ಯಕರ್ತರಾಗಿದ್ದುಕೊಂಡು ಇವತ್ತು ನಮ್ಮಲ್ಲಿ ಬಂದಿರೋ ಅವರಿಗೆ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಬಂದಂತಹ ಪಕ್ಷಕ್ಕೆ ಸೇರ್ಪಡೆ ಎಲ್ಲ ಕಾರ್ಯಕರ್ತರಿಗೂ ಸ್ವಾಗತ ಬಯಸ್ತಾ ಇನ್ನು ಮುಂದೆ ಒಂದೆರಡು ಮಾತನ್ನು ಮತಯಾಚನೆ ಮಾಡಬೇಕಾಗಿ ನಾನು ನಮ್ಮ ಪ್ರೀತಿಯ ಸಹೋದರರಾಗಿರ್ತಕ್ಕಂಥ ಸುರನ್ನು ಕೇಳಿಕೊಳ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬಿಸಿಲು ಜಾಸ್ತಿ ಇದ್ದ ಕಾರಣ ನಾನು ಯಾವುದು ಜಾಸ್ತಿ ಮಾತಾಡುವುದಿಲ್ಲ. ನಮ್ಮ ಅಣ್ಣಾಮಲೈ ದಕ್ಷಿಣ ಭಾರತ ಬೆಂಕಿ ಚೆಂಡು ವಿಷಯಗಳೆಲ್ಲ ಮಾತಾಡಿದಾಯ್ತು. ಒಂದೇ ಒಂದು ಸಬ್ಜೆಕ್ಟ್ ಈ ಸಲ, ഡെവലപ്മെന്റ് ഡെവലപ്മെന്റ് ഡെവലപ്മെന്റ്. പ്രിയപ്പെട്ടവരെ, ഒരേ ഒരു വിഷയം മാത്രമാണ് BJP മുന്നോട്ട് വെക്കുന്നത്. ഈ നാടിനും 1ാം സ്ഥാനത്തെത്തണം. നമ്മുടെ MLA പറഞ്ഞു, BJPയെ തോൽപ്പിക്കാൻ വേണ്ടിയാണ് ഞാൻ മത്സരിക്കുന്നത്. ഞാൻ പറയുന്നു, ആരെയും തോൽപ്പിക്കാനല്ല, മഞ്ചേശ്വരത്തുകാർക്ക് ഒരു പ്രാവശ്യം വിജയിക്കാൻ വേണ്ടിയാണ് ഞാൻ ഈ തിരഞ്ഞെടുപ്പിൽ മത്സരിക്കുന്നത്. മഞ്ചേശ്വരത്തുകാർക്ക് വിജയിക്കണം, അവർക്ക് നല്ല വെള്ളം കിട്ടണം, അവർക്ക് നല്ല റോഡ് വേണം, അവർക്ക് നല്ല ആശുപത്രി വേണം, അവർക്ക് നല്ല സ്കൂളും കോളേജും വേണം, അവിടുത്തെ കൃഷിക്കാർക്കെല്ലാം നല്ല സൗകര്യങ്ങൾ കിട്ടണം, ഇവിടുത്തെ SC ST കോളനികളിലെല്ലാം നല്ല അടിസ്ഥാന സൗകര്യങ്ങൾ കിട്ടണം, അവർക്ക് കറണ്ട് വേണം, ശൗചാലയങ്ങൾ വേണം, അവർക്ക് എല്ലാ അടിസ്ഥാന സൗകര്യങ്ങളും വേണം.
ഇത്രയും വർഷമായിട്ടും അതാരും കൊടുത്തിട്ടില്ല. ബിജെപിക്ക് കൊടുക്കാൻ കഴിയും. കാരണം നരേന്ദ്ര ദാമോദർദാസ് മോദി നമ്മുടെ പ്രധാനമന്ത്രി അവിടെ ഉണ്ട്. ട്രിവാൻഡ്രം കോർപ്പറേഷനിൽ ഭരണം കിട്ടി. കേരളത്തിൽ അർബൻ PMAY സൈൻ ചെയ്തിട്ടില്ല കേരള ഗവൺമെന്റ്. VV രാജേഷ് നമ്മുടെ മേയർ പറഞ്ഞു, അർബൻ PMAY ട്രിവാൻഡ്രം കോർപ്പറേഷൻ ഭരണസമിതി സ്വന്തമായി നടപ്പാക്കും. അത് നരേന്ദ്രമോദി സർക്കാരിന്റെ സഹായത്തോടുകൂടി. അങ്ങനെ അവര് സ്വന്തമായി നടപ്പാക്കി. 2000 വീടുകൾ ഈ വർഷത്തെ ബജറ്റിൽ അവർ പ്രഖ്യാപിച്ചു. 5 കൊല്ലം കൊണ്ട് 10,000 വീടുകൾ കൊടുക്കും. ഞാൻ ആവർത്തിക്കുന്നു, മഞ്ചേശ്വരത്തിന് അവസരം കിട്ടിയാൽ നല്ല റോഡുകൾ പണിയും, എല്ലാവർക്കും കുടിവെള്ളം എത്തിക്കും, അടിസ്ഥാന സൗകര്യങ്ങളെല്ലാം കൊണ്ടുവരും, നല്ല ആസ്പത്രികൾ ആരംഭിക്കും, നല്ല കോളേജുകൾ ആരംഭിക്കും. LDFും UDFും ചെയ്ത വഞ്ചന ഞങ്ങൾ കാണിക്കില്ല. ഒരവസരം ഞങ്ങൾക്ക് തരണം. ആ അവസരം 5 വർഷം കൊണ്ട് 001 1-ാം നമ്പർ മണ്ഡലമാണിത്. 5 വർഷം കൊണ്ട് മഞ്ചേശ്വരത്തെ വികസനത്തിന്റെ കാര്യത്തിൽ 1-ാമത്തെ മണ്ഡലമായി നരേന്ദ്രമോദിയുടെ സഹായത്തോടുകൂടി ഞങ്ങൾ ചെയ്തു തരും എന്ന് വാഗ്ദാനം നൽകിക്കൊണ്ട് എന്റെ എളിയ വാക്കുകൾ അവസാനിപ്പിക്കുന്നു. ഒരിക്കൽ കൂടി താമരയിൽ നിങ്ങളുടെ വിലയേറിയ വോട്ടുകൾ നൽകി ഞങ്ങളെ വിജയിപ്പിക്കണമെന്ന് വിനീതമായി അപേക്ഷിച്ചുകൊണ്ട് നിർത്തുന്നു. ഭാരത് മാതാ കി. ಇಲ್ಲಿ ಹೊಸದಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿರುವಂತಹ ಶ್ರೀಮತಿ ಜಯಲಕ್ಷ್ಮಿ ಅವರು ಜಲಜಾಕ್ಷಿ ಅವರು ಎಲ್ಲರ ಪರವಾಗಿ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಅವರ ಮಾತನ್ನು ಆಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಜಲಜಾಕ್ಷಿ ಅವರು ಸುರೇಂದ್ರರಿಗೆ ವಿಜಯದ ಹಾರವನ್ನ ಹಾಕ್ತಾ ಇದ್ದಾರೆ. ಎಲ್ಲರೂ ಘೋಷಣೆ ಕೂಡಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಎಲ್ಲ ಪ್ರೀತಿಯ ಮತದಾರ ಬಾಂಧವರೇ, ನಮ್ಮ ಏಪ್ರಿಲ್ 9ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ಮಂಜೇಶ್ವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಶ್ರೀಯುತ ಸುರೇಂದ್ರನ್ ಅವರಿಗೆ ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ತಾವರ ಚಿಹ್ನೆ ಕೊಟ್ಟು ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸಬೇಕಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಳ್ತಾ ಇದ್ದೇನೆ. ಯಾಕೆಂತೇಳಿದ್ರೆ ಇವರು ನಮ್ಮ ಮೆಚ್ಚುಗೆಯ ನಾಯಕ. ಯಾಕೆಂತೇಳಿದ್ರೆ ನಮ್ಮ ಸಮಾಜದಲ್ಲಿ ಹಲವಾರು ಮಂದಿಗೆ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ. ಅವರ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ನಮಗೆ BJP ಸರ್ಕಾರವೇ ಬರಬೇಕಷ್ಟೇ. ಯಾಕಂದರೆ ಅಷ್ಟೊಂದು ಸಮಾಜದಲ್ಲಿರುವಂತಹ ಕೆಲವೆಲ್ಲ ಪಿಡುಗುಗಳು ದೂರ ಆಗಬೇಕಿದ್ರೆ ನಮಗೆ ನಮ್ಮ BJP ಅವರು ಬರಬೇಕು. ಹಾಗಿದ್ರೆ ಮಾತ್ರ ನಮ್ಮ ಇಲ್ಲಿಯ ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಿರಬೇಕು ಎಂದು ಹೇಳಿಕೊಳ್ಳುತ್ತಾ ಎಲ್ಲ ವಿಧ ಶುಭವನ್ನು ಕೋರುತ್ತಾ ವಿರಮಿಸುತ್ತೇನೆ. ಜೈ ಭಾರತ್. CPMನ ಲೋಕಲ್ ಕಮಿಟಿ ಸದಸ್ಯರಾಗಿದ್ದ ರಮೇಶರು ಸುರೇಂದ್ರರಿಗೆ ಹಾರಾರ್ಪಣೆ ಮಾಡಿದ್ದಾರೆ. ಎಲ್ಲರಿಗೂ ಇನ್ನೊಮ್ಮೆ ಘೋಷಣೆಯನ್ನು ಕೂಡಿ ಅವರ ಮಾತನ್ನ ಆಲಿಸೋಣ. ರಮೇಶ್ ಅವರಿಗೆ ಸ್ವಾಗತ. ಬೋಲೋ ಭಾರತ್ ಮಾತಾ ಕಿ. ನಮ್ಮ ಮಂಜೇಶ್ವರದ ಸಮಗ್ರ ಅಭಿವೃದ್ಧಿಗೆ ಬೇಕಾಗಿ ಇಲ್ಲಿ ಎಲ್ಲರೂ ಕನ್ನಡದಲ್ಲಿ ಮಾತಾಡಿದ್ದಾರೆ. ಹಾಗೆ ಒಂಜಿ ರಡ್ಡು ಬಾತಾರೆ ತುಲ್ಟೆ ಬಾತಾರೆ. ನಮ್ಮ ಮಂಜೇಶ್ವರದ ತುಳುನಾಡದ ಅಭಿವೃದ್ಧಿಗೆ ಬಾಡಾತು ಮಂಜೇಶ್ವರ ಇತ್ತ ಸ್ಪರ್ಧೆ ಮಲ್ತೊಂದು ಪಣಂಚಿನ NDA ಅಭ್ಯರ್ಥಿ ನಮ್ಮ ಪ್ರೀತಿದ ಸುರೇಂದ್ರಣ್ಣನು ಪ್ರಚಂಡ ಬಹುಮತಡು ಮಾತೆರ್ಲ ಓಟು ಬಾರ್ದಿಗೆ ಎಂದ ಓಡುನು ಮಂಡದು ವಿನಂತಿ ಮಲ್ತಾನೆ. ಈ ಸಂದರ್ಭ ಎಲ್ರಿಗೂ ಧನ್ಯವಾದ. ಆತ್ಮೀಯರೇ, ಸ್ವರ್ಗದಲ್ಲಿ ಇರುವಂತಹ CPI ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಂತಹ ರಾಜೇಶ್ ಮೊಳಕಾಲ್ ಅವರು ಕೂಡ ನಮ್ಮ ಪಕ್ಷಕ್ಕೆ
ಬಂದು ನಮ್ಮೊಂದಿಗೆ ಈ ಸಲ ಫೀಲ್ಡ್ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಅಭ್ಯರ್ಥಿಯಾದಂಥ ಚಿರಂಜನ್ ಅವರು ತಾವು ಹಾಗೆ ನೋಡಿ ಎಲ್ಲ ಸಿಪಿಎಂನಿಂದ ಕಾಂಗ್ರೆಸ್ನಿಂದ ಎಲ್ಲ ಕಡೆಯಿಂದ ಕೂಡ ನಮ್ಮ ಪಕ್ಷಕ್ಕೆ ಮುಸ್ಲಿಂ ಲೀಗ್ ಕೂಡ ಭಾಗವಹಿಸ್ತಾ ಇದ್ದಾರೆ. ಇನ್ನೂ ಕೂಡ ಇಷ್ಟೊತ್ತು ನಮ್ಮೊಂದಿಗೆ ಈ ವಾಹನದಲ್ಲಿ ಭಾಗವಹಿಸಿ ನಮ್ಮನ್ನು ನೇತೃತ್ವವಹಿಸಿರುವಂತಹ ಅಣ್ಣಾಮಲೈಯವರಿಗೆ ಹಾಗೆ ಅಭ್ಯರ್ಥಿಯವರಿಗೆ ಹಾಗೆ ಇನ್ನೊಂದು ಎಲ್ಲ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುವರಿಗೆ ಮತದಾರ ಬಂಧುವರಿಗೆ ಎಲ್ಲರಿಗೂ ಕೂಡ ಈ ವಾಹನದ ಪ್ರತಿಮಂದಿತ ನೆನಪಾಯಿ